ಬಿಜೆಪಿ ಇವತ್ತು ಬೆಳಗ್ಗೆ ಟ್ವೀಟ್ ಅನ್ನ ಮಾಡಿತ್ತು. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ನಂಬರ್ 1 ಸ್ಥಾನದಲ್ಲಿದೆ ದೇಶದಲ್ಲಿ ಅಂತೇಳಿ ಬಸವರಾಜ ರಾಯರೆಡ್ಡಿ ಅವರು ಅಧಿಕಾರಿಗಳ ಮುಂದೆ ಕೂತು ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿತ್ತು. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ನಿಂದಲೇ ಕಾಂಗ್ರೆಸ್ನ ಎಕ್ಸ್ಪೋಸ್ ಆಗಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳಿದ್ದು ಸಿಎಂ ಆಪ್ತ. ಭ್ರಷ್ಟಾಚಾರ ಒಪ್ಪಿಕೊಂಡಂತ ಬಸವರಾಜ ರಾಯರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಬೇಕಾದ್ರೂ ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಹೌದು, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಅಂತೇಳಿ. ಹಾಗಾದ್ರೆ ಅದನ್ನ ಮಟ್ಟ ಹಾಕುವಂತ ಕೆಲಸ ಯಾರ್ದಾಗಬೇಕಾಗಿತ್ತು? ಲೋಕಾಯುಕ್ತ ಏನ್ ಮಾಡ್ತಾ ಇದೆ ಇವತ್ತು? ಲೋಕಾಯುಕ್ತವನ್ನ ಮತ್ತೆ ಅದನ್ನ ರೀಬೋರ್ನ್ ಮಾಡಿದ್ದು ನೀವೇ ಅಲ್ವಾ? ಮತ್ತೊಮ್ಮೆ ಜೀವ ಕೊಟ್ಟಿದ್ದು ಲೋಕಾಯುಕ್ತಕ್ಕೆ ಸರ್ಕಾರನೇ ಅಲ್ವಾ? ಮತ್ತೆ ಯಾಕೆ ಲೋಕಾಯುಕ್ತವನ್ನ ಬಳಕೆ ಮಾಡಿಕೊಂಡು ಅಂತ ಭ್ರಷ್ಟ ಅಧಿಕಾರಿಗಳನ್ನ ಅವರ ಬಲೆ ಬೀಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ನೋಡಿ, ಬಸವರಾಜ ರೆಡ್ಡಿ ಅವರು ತಪ್ಕೊಳ್ತಾರೆ. ಸರ್ಕಾರದ ಮಟ್ಟದಲ್ಲಿ ಅಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ ಅಂತ ಹೇಳಿದ್ದಾರೆ. ಕೇಳಿ. I never accused BJP government, I never accused JDS government, I never accused Congress government. ಅದು ಇಟ್ ಇಸ್ ಆಫೀಸರ್ಸ್ ಮೀಟಿಂಗ್. ಅದನ್ನ ಅರ್ಧಮರ್ಧ ತಿಳ್ಕೊಂಡು ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದ್ರು. ಎಸ್, ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಅಂಡ್ ಆಸ್ ಎ ಲೆಜಿಸ್ಲೇಚರ್ I spoke this in the floor of the house. ನಾನು ಇನ್ನು ಮುಂದೆ ನೋಡಿಲ್ಲ. ಫ್ಲೋರ್ ಆಫ್ ದ ಹೌಸ್ ಅಲ್ಲಿಯೂ ನಾನು ಮಾತಾಡಿದ್ದೇನೆ. ಅದನ್ನು ಸರಿ ಮಾಡಬೇಕು ಅಂತಾನೆ ಹೇಳಿದೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ. ಇದನ್ನ ಐ ಆಮ್ ಟೆಲಿಂಗ್ ದ ಟ್ರೂತ್. ಇಟ್ ಈಸ್ ಅಪ್ ಟು ದ ಮೀಡಿಯಾ ಟು ಹೌ ಯು ಕ್ಯಾರಿ ಆನ್. ಐ ಆಮ್ ಟೆಲಿಂಗ್ ದ ಟ್ರೂತ್ ಆಲ್ವೇಸ್. ಐ ನೆವರ್ ಅಕ್ಯೂಸ್ಡ್ ಬಿಜೆಪಿ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಬಸವರಾಜ ರಾಯರೆಡ್ಡಿ ಅವರು ಕಂಗಾಲಾಗಿದ್ದಾರೆ. ನೇರವಾಗಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನ ಮಾಡಿದೆ ರಾಯರೆಡ್ಡಿ ಅವರಿಗೆ. ಸತ್ಯವನ್ನು ಒಪ್ಕೊಳ್ತಾರೆ ರಾಯರೆಡ್ಡಿ ಅವರು. ಸತ್ಯ ಹೇಳೋದ್ರಲ್ಲಿ ತಪ್ಪು ಏನಿದೆ ಹೇಳಿ, ಒಪ್ಕೊಳ್ಳಿ ಸತ್ಯವನ್ನ. ಕೇವಲ ಈ ಸರ್ಕಾರದಲ್ಲಿ ಮಾತ್ರ ಆಗಿಲ್ಲ, ಹಿಂದಿನಿಂದಲೂ ಕೂಡ ವ್ಯವಸ್ಥೆ ಭ್ರಷ್ಟವಾಗಿದೆ ಅಂತ ಹೇಳಿದ್ದಾರೆ. ಕೇಳಿ. ಕರ್ನಾಟಕಕ್ಕೆ ಅತ್ಯಂತ ಭ್ರಷ್ಟ ರಾಜ್ಯ ಅನ್ನೋದು ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಅತ್ಯಂತ ಭ್ರಷ್ಟ ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಅದು ಹೋಗಬೇಕಾದ್ರೆ ನೀವೆಲ್ಲ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿದ್ ಸ್ಪೆಷಲ್ ಆಗಿ ಬರೀರಿ ಅಂತ ಹೇಳಿದವನು ನಾನು. ಈಗಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಳ್ತೀರಿ ನೀವು? ವ್ಯವಸ್ಥೆಯಲ್ಲಿ ಇದೆ ರೀ, ಅಲ್ಲಿ ಇದು ಇಡೀ ವ್ಯವಸ್ಥೆಯಲ್ಲೇ ಇದೆ. ಕಾರಣ ಯಾರು ಭ್ರಷ್ಟಾಚಾರದಲ್ಲಿ ಇರೋ ಕಾರಣ ಯಾರು ನಿಮ್ಮ ಪ್ರಕಾರ? ಕಾರಣ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು. ಮತ್ತೆ ಯಾರಿದ್ದಾರೆ? ಇದೇ ಗುತ್ತಿಗೆದಾರರು ನಿಮ್ಮ ಸರ್ಕಾರದ ವಿರುದ್ಧ ಕೂಡ. ಅದಕ್ಕಿಂತ ಮುಂಚೆ ಕ್ವಶನ್ ಕೇಳ್ತೀನಿ. ಈಗ ಭ್ರಷ್ಟಾಚಾರ ಕಾರಣ ಹಂಗಾರೆ ಸರ್ಕಾರ ಆಳ್ತ ನಡೆಸುವಂತ ಮುಖ್ಯಮಂತ್ರಿಗಳು, ಸಚಿವರು ಯಾರು ಕೂಡ ಕಾರಣರಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಇದು ಈ ಸರ್ಕಾರದ ಪ್ರಶ್ನೆ ಅಲ್ಲ. ಇತ್ತೀಚಿನ 25 ವರ್ಷಗಳಿಂದ ಈ ಹಂಗಂದ್ರೆ ಈ ವಿಧಾನಸೌಧ ಕೊಟ್ಟಿದ ಕೆಂಗಲ್ ಹನುಮಂತ ಅವ್ರ ಕಾಲದಿಂದನೇ ಪ್ರಾರಂಭ ಆಗಿದೆ. ಈ ಸರ್ಕಾರದಲ್ಲಿ ಶ್ರೀರಾಮಚಂದ್ರನ ಆಡಳಿತ ಯಾವುದು ಕೂಡ ಭ್ರಷ್ಟಾಚಾರ ಇಲ್ಲ, ಯಾವುದೇ ಇಲಾಖೆಯಲ್ಲಿ ₹1 ಭ್ರಷ್ಟಾಚಾರ ಇಲ್ಲ ಅಂತ ನೀವು ಆತ್ಮಸಾಕ್ಷಿಯಿಂದ ಹೇಳ್ತೀರಾ? ನಾನು ಏನ್ ಹೇಳ್ತಾ ಇದ್ದೇನೆ ನಿಮ್ಗೆ, ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದನ್ನ ಈಗ ನಮ್ಮ ಮುಖ್ಯಮಂತ್ರಿಗಳು ಸರಿ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ, ಹಿಂದಿನ ಸರ್ಕಾರದಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳ ವ್ಯವಸ್ಥೆಗಳನ್ನ ಎನ್ಕ್ವೈರಿ ಮಾಡಲಿಕ್ಕೆ ಹಾಕಿದ್ರು. ಅದು ರಿಪೋರ್ಟ್ ಬಂದಿದೆ, ಅದರ ಮೇಲೆ ರಿಪೋರ್ಟ್ ತಗೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಟ್ರಾನ್ಸ್ಫರ್ಸ್, ಯಾವುದು ವಾಣಿಜ್ಯ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇದ್ಯಾವುದಿದ್ದು ನಿಮ್ಮ ಸ್ಟಾಂಪ್ ಮ್ಯಾಟರ್, ಇದು ಅಲ್ಲ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್, ಇವೆಲ್ಲ ಸಬ್ ರಿಜಿಸ್ಟರ್, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಮೈನ್ಸ್ ಅಂಡ್ ಜಿಯಾಲಜಿ ಆಫೀಸರ್ಸ್ ಅನ್ನ ಇನ್ನು ಮೇಲೆ ಅಂದ್ರೆ 25-26ನೇ ಸಾಲಿನಿಂದ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಹೊರತು ರೆಕಮೆಂಡೇಶನ್ ಇಂದ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ ಹೇಳಿದಾರಲ್ಲ. ಒನ್ ಮಸ್ಟ್ ಅಪ್ರಿಶಿಯೇಟ್ ದಟ್. ಸರ್, ಈಗ ಆಯ್ತು, ನೀವು ಆ ಕ್ರಮ ಕೈಗೊಂಡದಕ್ಕೆ ಅಪ್ರಿಶಿಯೇಟ್ ಮಾಡಬೇಕು. ನನ್ನ ಪ್ರಶ್ನೆ ಬಂದಿರುವಂತದ್ದು, ಇಂದಿನ ಬಿಜೆಪಿ ಸರ್ಕಾರದಲ್ಲಿ 40% ಹಗರಣವನ್ನ ಗುತ್ತಿಗೆದಾರರು ಮಾಡಿದ್ರು. ಅದು ನಿಜನ ಸುಳ್ಳು ಈಗ ತನಿಖೆ ಆಗ್ತದೆ. ತನಿಖೆಯಲ್ಲಿ ಏನೋ ಒಂದು ಅಂಶ ಬಂದಿದೆ, ಓಕೆ. ಈಗಿನ ಬಿಜೆಪಿ ಈಗಿನ ಗುತ್ತಿಗೆದಾರ ಸಂಘ ಕಮಿಷನ್ ಆರೋಪ ಮಾಡಿದೆ. ನೀವೇನ್ ಹೇಳ್ತೀರಿ? ಇದನ್ನ ಆತ್ಮವಂಚನೆ ಮಾಡ್ಕೊಂತೀರಿ ನೀವು? ಹಂಗಾರೆ ನೀವು ಇಲ್ಲ ಅಂತ ಹೇಳೋದ್ ಮೂಲಕ ಇದು ಎಲಿಗೇಷನ್ ಆಗಬಾರ್ದು. ಪ್ರೂವ್ ಮಾಡ್ಬೇಕಾದ್ರೆ ಅವ್ರು ಹೇಳ್ಬೇಕು, ಯಾರಿಗೆ ಕೊಟ್ಟಿದೀವಿ ಅಂತ ಹೇಳ್ಬೇಕು, ಯಾರಿಗೆ ನೀಡಿದೀವಿ ಅಂತ ಹೇಳ್ಬೇಕು. ಅದಕ್ಕಾಗಿನೇ ನಮ್ಮ ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು. ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ದಟ್ ಪಾರ್ಟಿ, ದಿಸ್ ಗವರ್ಮೆಂಟ್, ದಟ್ ಗವರ್ಮೆಂಟ್ ಅಲ್ಲ.
ನಾನು ಹೇಳ್ತಾ ಇರೋದು. ಇಡೀ ವ್ಯವಸ್ಥೆ ಹಾಳಾಗಿದೆ ಕರ್ನಾಟಕದಲ್ಲಿ, ಅದು ಒಪ್ಕೊಳ್ಳೋದೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಮುಖ್ಯಮಂತ್ರಿಗಳು ಇದು ನಿನ್ನೆ ದಿವಸ ನಾನಲ್ಲಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದ್ರೆ ಇಟ್ ವಾಸ್ ಅನ್ಕಾಲ್ಡ್ ಫಾರ್. ಅದ್ರ ಬಗ್ಗೆ ಎಲ್ಲ ಚರ್ಚೆ ನಾನು ಮಾತಾಡಕ್ಕಾಗತ್ತಾ ಈ ಟ್ರಾನ್ಸ್ಫರ್ ಬಗ್ಗೆ? ಅಲ್ಲಿ ಸಂಬಂಧಪಟ್ಟದ್ದು ಕೆಲಸದ ಕಾಮಗಾರಿಗಳು ಸರಿಯಾಗಲ್ಲಪ್ಪ, ಸರಿ ಮಾಡ್ಲಿಕ್ಕೆ ನೀವು ಮೆನ್ಷನ್ ಮಾಡಿ ರಿಪೋರ್ಟ್ ಅಲ್ಲಿ. ಈಗಲೂ ಬೇಕಾದ್ರೆ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ, ಸರ್ ಇವು ಕ್ವಾಲಿಟಿ ಕೆಡ್ತಾ ಇದಾವೆ ಕೆಲಸಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹೆಚ್ಚು ಕೆಟ್ಟಿದ್ದಾವೆ ನಿಮ್ಗಿಂತ, ನಿಮ್ಮ ಹಳೆ ಮೈಸೂರು ಏರಿಯಾಕ್ಕಿಂತ. ಬಿಜೆಪಿ ಇವತ್ತು ಬೆಳಗ್ಗೆ ಟ್ವೀಟ್ ಅನ್ನ ಮಾಡಿತ್ತು. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ನಂಬರ್ 1 ಸ್ಥಾನದಲ್ಲಿದೆ ದೇಶದಲ್ಲಿ ಅಂತೇಳಿ ಬಸವರಾಜ ರಾಯರೆಡ್ಡಿ ಅವರು ಅಧಿಕಾರಿಗಳ ಮುಂದೆ ಕೂತು ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿತ್ತು. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ನಿಂದಲೇ ಕಾಂಗ್ರೆಸ್ನ ಎಕ್ಸ್ಪೋಸ್ ಆಗಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳಿದ್ದು ಸಿಎಂ ಆಪ್ತ. ಭ್ರಷ್ಟಾಚಾರ ಒಪ್ಪಿಕೊಂಡಂತ ಬಸವರಾಜ ರಾಯರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಬೇಕಾದ್ರೂ ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಹೌದು, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಅಂತೇಳಿ. ಹಾಗಾದ್ರೆ ಅದನ್ನ ಮಟ್ಟ ಹಾಕುವಂತ ಕೆಲಸ ಯಾರ್ದಾಗಬೇಕಾಗಿತ್ತು? ಲೋಕಾಯುಕ್ತ ಏನ್ ಮಾಡ್ತಾ ಇದೆ ಇವತ್ತು? ಲೋಕಾಯುಕ್ತವನ್ನ ಮತ್ತೆ ಅದನ್ನ ರೀಬೋರ್ನ್ ಮಾಡಿದ್ದು ನೀವೇ ಅಲ್ವಾ? ಮತ್ತೊಮ್ಮೆ ಜೀವ ಕೊಟ್ಟಿದ್ದು ಲೋಕಾಯುಕ್ತಕ್ಕೆ ಸರ್ಕಾರನೇ ಅಲ್ವಾ? ಮತ್ತೆ ಯಾಕೆ ಲೋಕಾಯುಕ್ತವನ್ನ ಬಳಕೆ ಮಾಡಿಕೊಂಡು ಅಂತ ಭ್ರಷ್ಟ ಅಧಿಕಾರಿಗಳನ್ನ ಅವರ ಬಲೆ ಬೀಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ನೋಡಿ, ಬಸವರಾಜ ರಾಯರೆಡ್ಡಿ ಅವರು ಒಪ್ಕೊಳ್ತಾರೆ, ಸರ್ಕಾರದ ಮಟ್ಟದಲ್ಲಿ ಅಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ ಅಂತ ಹೇಳಿದ್ದಾರೆ. ಕೇಳಿ. I never accused BJP government, I never accused JDS government, I never accused Congress government. ಅದು ಇಟ್ ಇಸ್ ಆಫೀಸರ್ಸ್ ಮೀಟಿಂಗ್. ಅದನ್ನ ಅರ್ಧಮರ್ಧ ತಿಳ್ಕೊಂಡ್ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದ್ರು. ಎಸ್, ನಾನು ಹೇಳಿದ್ದೆ ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ. ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಅಂಡ್ ಆಸ್ ಎ ಲೆಜಿಸ್ಲೇಚರ್ ಐ ಸ್ಪೋಕ್ ದಿಸ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ನಾನು ಇನ್ನು ಮುಂದೆ ನೋಡಿಲ್ಲ, ಫ್ಲೋರ್ ಆಫ್ ದ ಹೌಸ್ ಅಲ್ಲೂ ನಾನು ಮಾತಾಡಿದ್ದೇನೆ. ಅದನ್ನು ಸರಿ ಮಾಡಬೇಕು ಅಂತ ಹೇಳಿದೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ, ಇದನ್ನ ಐ ಆಮ್ ಟೆಲಿಂಗ್ ದ ಟ್ರೂತ್. ಇಟ್ ಈಸ್ ಅಪ್ ಟು ದ ಮೀಡಿಯಾ ಟು ಹೌ ಯು ಕ್ಯಾರಿ ಆನ್. ಐ ಆಮ್ ಟೆಲಿಂಗ್ ದ ಟ್ರೂತ್ ಆಲ್ವೇಸ್. ಐ ನೆವರ್ ಅಕ್ಯೂಸ್ಡ್ ಬಿಜೆಪಿ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಬಸವರಾಜ ರಾಯರೆಡ್ಡಿ ಅವರು ಕಂಗಾಲಾಗಿದ್ದಾರೆ. ನೇರವಾಗಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನ ಮಾಡಿದೆ ರಾಯರೆಡ್ಡಿ ಅವರಿಗೆ. ಸತ್ಯವನ್ನು ಒಪ್ಕೊಳ್ತಾರೆ ರಾಯರೆಡ್ಡಿ ಅವರು. ಸತ್ಯ ಹೇಳೋದ್ರಲ್ಲಿ ತಪ್ಪು ಏನಿದೆ ಹೇಳಿ, ಒಪ್ಕೊಳ್ಳಿ ಸತ್ಯವನ್ನ. ಕೇವಲ ಈ ಸರ್ಕಾರದಲ್ಲಿ ಮಾತ್ರ ಆಗಿಲ್ಲ, ಹಿಂದಿನಿಂದಲೂ ಕೂಡ ವ್ಯವಸ್ಥೆ ಭ್ರಷ್ಟವಾಗಿದೆ ಅಂತ ಹೇಳಿದ್ದಾರೆ. ಕೇಳಿ. ಕರ್ನಾಟಕಕ್ಕೆ ಅತ್ಯಂತ ಭ್ರಷ್ಟ ರಾಜ್ಯ ಅನ್ನೋದು ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಅತ್ಯಂತ ಭ್ರಷ್ಟ ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಅದು ಹೋಗಬೇಕಾದ್ರೆ ನೀವೆಲ್ಲ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿದ್ ಸ್ಪೆಷಲ್ ಆಗಿ ಬರೀರಿ ಅಂತ ಹೇಳಿದವ್ ನಾನು. ಈಗಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಳ್ತೀರಿ ನೀವು? ವ್ಯವಸ್ಥೆಯಲ್ಲಿ ಇದೆ ರೀ, ಅಲ್ಲಿ ಇದು ಇಡೀ ವ್ಯವಸ್ಥೆಯಲ್ಲೇ ಇದೆ. ಕಾರಣ ಯಾರು ಭ್ರಷ್ಟಾಚಾರದಲ್ಲಿ ಇರೋ ಕಾರಣ ನಿಮ್ ಪ್ರಕಾರ? ಕಾರಣ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು. ಮತ್ತೆ ಯಾರಿದ್ದಾರೆ? ಇದೇ ಗುತ್ತಿಗೆದಾರರು ನಿಮ್ ಸರ್ಕಾರದ ವಿರುದ್ಧ ಕೂಡ. ಅದಕ್ಕಿಂತ ಮುಂಚೆ ಕ್ವಶನ್ ಕೇಳ್ತೀನಿ. ಈಗ ಭ್ರಷ್ಟಾಚಾರ ಕಾರಣ ಹಂಗಾರೆ ಸರ್ಕಾರ ಆಳ್ತಿ ನಡೆಸುವಂತ ಮುಖ್ಯಮಂತ್ರಿಗಳು, ಸಚಿವರು ಯಾರು ಕೂಡ ಕಾರಣರಲ್ಲ ಹಾಗಾದ್ರೆ ನಿಮ್ ಪ್ರಕಾರ? ಇದು ಈ ಸರ್ಕಾರದ ಪ್ರಶ್ನೆ ಅಲ್ಲ. ಇತ್ತೀಚಿನ 25 ವರ್ಷಗಳಿಂದ ಈ ಹಂಗಂದ್ರೆ ಈ ವಿಧಾನಸೌಧ ಕೊಟ್ಟಿದ ಕೆಂಗಲ್ ಹನುಮಂತ ಅವ್ರ ಕಾಲದಿಂದನೇ ಪ್ರಾರಂಭ ಆಗಿದೆ. ಈ ಸರ್ಕಾರದಲ್ಲಿ ಶ್ರೀರಾಮಚಂದ್ರನ ಆಡಳಿತ ಯಾವುದು ಕೂಡ ಭ್ರಷ್ಟಾಚಾರ ಇಲ್ಲ, ಯಾವುದೇ ಇಲಾಖೆಯಲ್ಲಿ ₹1 ಭ್ರಷ್ಟಾಚಾರ ಇಲ್ಲ ಅಂತ ನೀವು ಆತ್ಮಸಾಕ್ಷಿಯಿಂದ ಹೇಳ್ತೀರಾ? ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದನ್ನ ಈಗ ನಮ್ಮ ಮುಖ್ಯಮಂತ್ರಿಗಳು ಸರಿ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ, ಹಿಂದಿನ ಸರ್ಕಾರದಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳ ವ್ಯವಸ್ಥೆಗಳನ್ನ ಎನ್ಕ್ವೈರಿ ಮಾಡಲಿಕ್ಕೆ ಹಾಕಿದ್ರು. ಅದು ರಿಪೋರ್ಟ್ ಬಂದಿದೆ, ಅದರ ಮೇಲೆ ರಿಪೋರ್ಟ್ ತಗೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಟ್ರಾನ್ಸ್ಫರ್ಸ್, ಯಾವುದು ವಾಣಿಜ್ಯ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇದ್ಯಾವುದಿದ್ದು ನಿಮ್ಮ ಸ್ಟಾಂಪ್ ಮ್ಯಾಟರ್, ಇದು ಅಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್, ಇವೆಲ್ಲ ಸಬ್ ರಿಜಿಸ್ಟರ್. ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಮೈನ್ಸ್ ಅಂಡ್ ಜಿಯೋಲಜಿ ಆಫೀಸರ್ಸ್ ಅನ್ನ ಇನ್ನು ಮೇಲೆ ಅಂದ್ರೆ 25-26ನೇ ಸಾಲಿನಿಂದ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಹೊರತು ರೆಕಮೆಂಡೇಶನ್ ಇಂದ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು
ಬಜೆಟ್ ಪುಸ್ತಕದಲ್ಲಿ ಹೇಳಿದಾರಲ್ಲ, ಒನ್ ಮಸ್ಟ್ ಅಪ್ರಿಶಿಯೇಟ್ ದ್ಯಾಟ್. ಸರ್, ಈಗ ಆಯ್ತು, ಆ ಕ್ರಮ ಕೈಗೊಳ್ಳೋದಕ್ಕೆ ಅಪ್ರಿಶಿಯೇಟ್ ಮಾಡಬೇಕು. ನನ್ನ ಪ್ರಶ್ನೆ ಬಂದಿರುವಂತದ್ದು, ಇಂದಿನ ಬಿಜೆಪಿ ಸರ್ಕಾರದಲ್ಲಿ 40% ಹಗರಣವನ್ನ ಗುತ್ತಿಗೆದಾರರು ಮಾಡಿದ್ರು. ಅದು ನಿಜನ ಸುಳ್ಳು ಈಗ ತನಿಖೆ ಆಗ್ತದೆ, ತನಿಖೆಯಲ್ಲಿ ಏನೋ ಒಂದು ಅಂಶ ಬಂದಿದೆ, ಓಕೆ. ಈಗಿನ ಬಿಜೆಪಿ ಈಗಿನ ಗುತ್ತಿಗೆದಾರ ಸಂಘ ಕಮಿಷನ್ ಆರೋಪ ಮಾಡಿದೆ. ನೀವೇನ್ ಹೇಳ್ತೀರಿ ಇದನ್ನ ಆತ್ಮವಂಚನೆ ಮಾಡ್ಕೊಂತೀರಿ ನೀವು? ಹಂಗಾರೆ ನೀವು ಇಲ್ಲ ಅಂತ ಹೇಳೋದ್ ಮೂಲಕ ಇದು ಎಲಿಗೇಷನ್ ಆಗಬಾರ್ದು. ಪ್ರೂವ್ ಮಾಡ್ಬೇಕಾದ್ರೆ ಅವ್ರು ಹೇಳ್ಬೇಕು, ಯಾರಿಗೆ ಕೊಟ್ಟಿದೀವಿ ಅಂತ ಹೇಳ್ಬೇಕು, ಯಾರಿಗೆ ನೀಡಿದೀವಿ ಅಂತ ಹೇಳ್ಬೇಕು. ಅದಕ್ಕಾಗಿನೇ ನಮ್ಮ ಆತ್ಮ ಅವಲೋಕನವನ್ನ ಮಾಡ್ಕೊಳ್ಬೇಕು. ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ದ್ಯಾಟ್ ಪಾರ್ಟಿ, ದಿಸ್ ಗವರ್ಮೆಂಟ್, ದ್ಯಾಟ್ ಗವರ್ಮೆಂಟ್ ಅಲ್ಲ. ನಾನು ಹೇಳ್ತಾ ಇರೋದು ಇಡೀ ವ್ಯವಸ್ಥೆ ಹಾಳಾಗಿದೆ ಕರ್ನಾಟಕದಲ್ಲಿ, ಅದು ಒಪ್ಕೊಳ್ಳೋದೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮುಖ್ಯಮಂತ್ರಿಗಳು ಇದು ನಿನ್ನೆ ದಿವಸ ನಾನಲ್ಲಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದ್ರೆ ಇಟ್ ವಾಸ್ ಅನ್ಕಾಲ್ಡ್ ಫಾರ್. ಅದ್ರ ಬಗ್ಗೆ ಎಲ್ಲ ಚರ್ಚೆ, ನಾನು ಮಾತಾಡಕ್ಕಾಗತ್ತಾ ಈ ಟ್ರಾನ್ಸ್ಫರ್ ಬಗ್ಗೆ? ಅಲ್ಲಿ ಸಂಬಂಧಪಟ್ಟದ್ದು ಕೆಲಸದ ಕಾಮಗಾರಿಗಳು ಸರಿಯಾಗಲ್ಲಪ್ಪ, ಸರಿ ಮಾಡ್ಲಿಕ್ಕೆ ನೀವು ಮೆನ್ಷನ್ ಮಾಡಿ ರಿಪೋರ್ಟ್ ಅಲ್ಲಿ. ಈಗಲೂ ಬೇಕಾದ್ರೆ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ, ಸರ್ ಇವು ಕ್ವಾಲಿಟಿ ಕೆಡ್ತಾ ಇದಾವೆ ಕೆಲಸಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹೆಚ್ಚು ಕೆಟ್ಟಿದ್ದಾವೆ ನಿಮ್ಗಿಂತ, ನಿಮ್ಮ ಹಳೆ ಮೈಸೂರು ಏರಿಯಾಕ್ಕಿಂತ.